ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ನಡೆದಂತಹ NMMS ಎಕ್ಸಾಮ್ SAT 2025-26ನೇ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಒಂದು ಕೀ ಉತ್ತರಗಳನ್ನು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ, ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಅದು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದೆ. ನೆಲದ ಮೇಲಿರುವಂತಹ ಒಂದು ಚೆಂಡನ್ನು ತಳ್ಳಿದಾಗ ಸ್ವಲ್ಪ ದೂರ ಚಲಿಸಿ ನಂತರ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಇದಕ್ಕೆ ಕಾರಣವಾದ ಬಲ ಯಾವುದಂತ ಕೇಳಿದರೆ ಘರ್ಷಣ ಬಲ ಇರುವುದರಿಂದ ನಾವೇನಾಗುತ್ತಪ್ಪ ಅಂತಂದರೆ ಒಂದು ಚೆಂಡನ್ನು ನಾವು ತಳ್ಳಿದಾಗ ಸ್ವಲ್ಪ ದೂರ ಹೋಗಿ ನಿಂತೋಗುತ್ತೆ ಸ್ನೇಹಿತರೆ. ಅದಕ್ಕೆ ಉತ್ತರ ಬಿ ಈಸ್ ರೈಟ್. ಎರಡನೇ ಪ್ರಶ್ನೆ, ವಿಮಾನದ ಆಕಾರವು ಇದಕ್ಕೆ ಸಹಾಯ ಮಾಡುತ್ತದೆ. ಆ ವಿಮಾನದ ಆಕಾರ ಯಾವುದಕ್ಕೆ ಸಹಾಯ ಮಾಡ್ತದೆ ಅಂತೇಳಿ ಕೇಳಿದರೆ ಗಾಳಿಯ ಘರ್ಷಣೆಯನ್ನು ಮೀರಿ ಚಲಿಸುತ್ತದೆ. ಸಿ ಈಸ್ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಮೂರನೇ ಪ್ರಶ್ನೆ, ಚಾಕುವಿನ ಕತ್ತರಿಸುವ ತುದಿ ಯಾವಾಗಲೂ ಹರಿತವಾಗಿರಬೇಕು, ಏಕೆಂದರೆ ಅದು ಆನ್ಸರ್ ಎ ಈಸ್ ಕರೆಕ್ಟು, ಒತ್ತಡವನ್ನು ಹೆಚ್ಚು ಮಾಡುತ್ತೆ. ಅದಕ್ಕೋಸ್ಕರ ನಾವು ಚಾಕುವಿನ ಒಂದು ತುದಿ ಯಾವಾಗಲೂ ಹರಿತವಾಗಿರಬೇಕಾದ ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಚಿತ್ರದಲ್ಲಿ ಕಾಣಿಸಿರುವ ನೀರು ತುಂಬಿದ ತೊಟ್ಟಿಗೆ PQRS ಕೊಳಾಯಿಗಳನ್ನು ಅಳವಡಿಸಲಾಗಿದೆ. ಕೊಳಾಯಿಗಳಲ್ಲಿ ನೀರಿನ ಒತ್ತಡವನ್ನು ಸೂಚಿಸುವ ಸರಿಯಾದ ಕ್ರಮ ಯಾವುದಂತ ಕೇಳಿದರೆ ಅದಕ್ಕೆ ಆನ್ಸರ್ 1 ಈಸ್ ರೈಟ್ ಸ್ನೇಹಿತರೆ. ಐದನೇ ಪ್ರಶ್ನೆ, ಟೇಬಲ್ ಮೇಲೆ ಇರಿಸಲಾದ ಒಂದು ಡಸ್ಟರ್ನ ಮೇಲೆ ವರ್ತಿಸುವಂತಹ ಬಲ ಯಾವುದಂತ ಕೇಳಿದರೆ ಅದಕ್ಕೆ ಆನ್ಸರ್ ಬಿ ಈಸ್ ರೈಟು. ಘರ್ಷಣ ಬಲ, ಗುರುತ್ವಾಕರ್ಷಣ ಬಲ, ಘರ್ಷಣ ಬಲ, ಟೇಬಲ್ನ ಮೇಲ್ಮೈ ಬಲ. ಆನ್ಸರ್ ಬಿ ಈಸ್ ರೈಟ್ ಸ್ನೇಹಿತರೆ. ಆರನೇ ಪ್ರಶ್ನೆ, ಒಂದು ಮೇಲ್ಮೈ ಮೇಲೆ ಉರುಳುತ್ತಿರುವ ಕಾಯದ ಚಲನೆಗೆ ಉಂಟಾಗುವಂತಹ ಪ್ರತಿರೋಧವು ಯಾವ ರೀತಿಯಾಗಿರ್ತದೆ ಅಂತ ಕೇಳಿದರೆ ಆನ್ಸರ್ ಡಿ ಈಸ್ ಕರೆಕ್ಟ್ ಸ್ನೇಹಿತರೆ. ಉರುಳ ಘರ್ಷಣೆ ಉಂಟಾಗುತ್ತೆ. ಏಳನೇ ಪ್ರಶ್ನೆ, ತರಲಗಳು ಉಂಟು ಮಾಡುವ ಘರ್ಷಣಾ ಬಲವನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದರೆ ಆನ್ಸರ್ ಸಿ ಈಸ್ ಕರೆಕ್ಟ್, ಸೆಳೆತ ಅಂಥೇಳಿ ಕರೀತಾರೆ ಸ್ನೇಹಿತರೆ. ಎಂಟನೇ ಪ್ರಶ್ನೆ, ನೀಡಿರುವಂತಹ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಸಿ ಈಸ್ ಕರೆಕ್ಟು. ಎಂಟನೇ ಪ್ರಶ್ನೆಗೆ ಸಿ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ. ಒಂಬತ್ತನೇ ಪ್ರಶ್ನೆ ಸ್ನೇಹಿತರೆ, ಒಂದು ಮರದ ಪೆಟ್ಟಿಗೆಯನ್ನು ಮರಳಿನ ಅಮೃತಶಿಲೆಯ ಹಾಗೂ ಕಾರ್ಪೆಟ್ ನೆಲದ ಮೇಲೆ ತಳ್ಳಲಾಗಿದೆ. ಘರ್ಷಣೆಯು ಈ ಕ್ರಮದಲ್ಲಿ ಚಲಿಸುತ್ತದೆ ಅಂಥೇಳಿ ಕೇಳಿದರೆ ಒಂದು ಮರದ ಪೆಟ್ಟಿಗೆಯನ್ನು ನಾವು ಈ ರೀತಿಯಾದಂತಹ ಒಂದು ಕ್ರಮದಲ್ಲಿ ಜೋಡಿಸ್ಬೇಕಾಗುತ್ತೆ ನೋಡಿ. ಆನ್ಸರ್ ಸಿ ಈಸ್ ಕರೆಕ್ಟು. ಅಮೃತಶಿಲೆಯ ನೆಲ, ಕಾರ್ಪೆಟ್ ನೆಲ, ಮರಳು ನೆಲ ಇವುಗಳ ಮೂಲಕ ಏನಾಗುತ್ತಪ್ಪ ಅಂತಂದರೆ ಅದರ ಚಲನೆ ಘರ್ಷಣೆ ಏನಾಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ಆನ್ಸರ್ ಸಿ ಈಸ್ ಕರೆಕ್ಟ್ ಸ್ನೇಹಿತರೆ 9ನೇ ಪ್ರಶ್ನೆಗೆ. 10ನೇ ಪ್ರಶ್ನೆ, ಒಂದು ಕಾರು ಮೊದಲ 10 ನಿಮಿಷಗಳವರೆಗೆ 60 km/h ನಂತರ 10 ನಿಮಿಷಗಳವರೆಗೆ 42 km/h ಜವದೊಂದಿಗೆ ಚಲಿಸಿದರೆ ಅದು ಚಲಿಸಿದಂತಹ ಒಟ್ಟು ದೂರ ಎಷ್ಟಂತ ಕೇಳಿದರೆ ಆನ್ಸರ್ ಈಸ್ 17 km. ಸಿ ಆನ್ಸರ್ ಈಸ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಮಾಡಿ ನೋಡಿ, ಉತ್ತರ ಬರುತ್ತೆ. ಸಿ ಈಸ್ ಕರೆಕ್ಟ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ವಾಹನಗಳ ಪಾರ್ಶ್ವನೋಟಕ್ಕೆ ಇದನ್ನು ಬಳಸುವರು. ವಾಹನಗಳ ಒಂದು ಪಾರ್ಶ್ವನೋಟಕ್ಕೆ ಯಾವ ದರ್ಪಣವನ್ನು ಬಳಸ್ತಾರೆ ಅಂತ ಹೇಳಿ ಕೇಳಿದರೆ ಅದಕ್ಕೆ ಉತ್ತರ ಪಿನ ದರ್ಪಣ ಸ್ನೇಹಿತರೆ. ಪಿನ ದರ್ಪಣ ಹಾಕಿರೋದ್ರಿಂದ ವಾಹನಗಳಲ್ಲಿ ಹಿಂದೆ ಬರುವಂತಹ ವಾಹನಗಳು ನಮಗೆ ಕಾಣಿಸ್ತವೆ. 12ನೇ ಪ್ರಶ್ನೆಗೆ ಉತ್ತರ ಬಿ ಈಸ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ಶೆಲ್ಗಳ ಜೋಡಣೆ ನೋಡಬೇಕಾಗುತ್ತೆ. ಬಿ ಮತ್ತು ಸಿ ಎರಡು ಕರೆಕ್ಟ್ ಅಂತ ಅನಿಸ್ತವೆ ನಮಗೆ, ಆದರೆ ಬಿ ನೋಡಿ ಶೆಲ್ಗಳ ಜೋಡಣೆ ಏನಪ್ಪ ಅಂತಂದರೆ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಬಿ ಈಸ್ ಕರೆಕ್ಟ್ ಸ್ನೇಹಿತರೆ. ಎರಡು ಒಂದೇ ಕಡೆ ಇರಬಾರ್ದು, ಅವು ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಅದಕ್ಕೋಸ್ಕರ ಬಿ ಈಸ್ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. 12ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಇಲ್ಲಿವರೆಗೆ ನಾವು ಭೌತಶಾಸ್ತ್ರದ ಒಂದು ಪ್ರಶ್ನೆಗಳನ್ನು ನೋಡಿದ್ವಿ. ಮುಂದೆ ಏನಪ್ಪ ಅಂತಂದರೆ ರಾಸಾಯನಿಕ ಶಾಸ್ತ್ರದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. 13ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮುಂದಿನ ಪೀಳಿಗೆಗೆ ಲಭ್ಯವಾಗುವಂತೆ ಎಚ್ಚರಿಕೆಯಿಂದ ಬಳಸಬೇಕಾದ ನೈಸರ್ಗಿಕ ಸಂಪನ್ಮೂಲಗಳ ಗುಂಪು ಯಾವುದಂತ ಕೇಳಿದರೆ ಅಲ್ಲಿ ನೋಡಿ ಸಿ ಈಸ್ ಕರೆಕ್ಟು. ಕಲ್ಲಿದ್ದಲು, ಖನಿಜ, ಪೆಟ್ರೋಲಿಯಂ ಅವುಗಳು ಮುಂದಿನ ಪೀಳಿಗೆಗೆ ನಾವು ಉಳಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. 14ನೇ ಪ್ರಶ್ನೆ, ಪ್ರತ್ಯಾಮ್ಲೀಯ ಕೃಷಿ ಭೂಮಿಯನ್ನು ತಟಸ್ಥಗೊಳಿಸಲು ಬಳಸುವಂತಹ ವಸ್ತು ಯಾವುದಂತ ಕೇಳಿದರೆ ಬಿ ಈಸ್ ಕರೆಕ್ಟ್, ಕಾಂಪೋಸ್ಟ್ ಸರಿಯಾದ ಉತ್ತರ ಸ್ನೇಹಿತರೆ. 15ನೇ ಪ್ರಶ್ನೆ,
ಪೆಟ್ರೋಲ್ನಿಂದ ಉಂಟಾಗುವ ಬೆಂಕಿಯನ್ನು ನಿಯಂತ್ರಿಸಲು ನೀರು ಸೂಕ್ತವಲ್ಲ, ಏಕೆಂದರೆ ಯಾಕೆ ಸೂಕ್ತವಲ್ಲ ಅಂತಂದರೆ ಡಿ ಈಸ್ ಕರೆಕ್ಟು. ನೀರು ಪೆಟ್ರೋಲ್ಗಿಂತ ಹೆಚ್ಚು ಭಾರವಾದದ್ದು, ಅದರ ಕೆಳಗಡೆ ಮುಳುಗುತ್ತದೆ. ನೀರು ಕೆಳಗೋಗಿ ಕುತ್ಕೊಂಡ್ಬಿಡುತ್ತೆ, ಬೆಂಕಿಗಿಂತ ಕೆಳಗೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಡಿ ಈಸ್ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ ಈ ರೀತಿಯಾಗಿದೆ. 16ನೇ ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ಎ ಆಗುತ್ತೆ ನೋಡಿ. ಶುದ್ಧೀಕರಣ, ಡೀಸೆಲ್ ಮತ್ತು ಬಿಟುಮೆನ್ ಅಂತ ಹೇಳಿ ಆಗುತ್ತೆ. ಎ ಈಸ್ ಕರೆಕ್ಟ್ ಸ್ನೇಹಿತರೆ. 16ನೇ ಪ್ರಶ್ನೆಗೆ ಎ ಈಸ್ ಕರೆಕ್ಟ್ ಸರಿಯಾದ ಉತ್ತರ. 17ನೇ ಪ್ರಶ್ನೆ ಸ್ನೇಹಿತರೆ, ಕಲ್ಲಿದ್ದಲು ಡಾಂಬರಿಗೆ ಸಂಬಂಧಿಸಿದ ಈ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳಿ ಕೇಳಿದ್ದಾರೆ. ಕಲ್ಲಿದ್ದಲು ಡಾಂಬರಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ, ಅದಕ್ಕೆ ಟಿ ಅಂತ ಬರೀರಿ, ತಪ್ಪಾಗಿರೋ ಹೇಳಿಕೆಗೆ ಎಫ್ ಅಂತ ಬರೀರಿ ಅಂತ ಹೇಳಿದ್ದಾರೆ. ಆನ್ಸರ್ ಈಸ್ ಎ ನೋಡಿ. ಎ ಆನ್ಸರ್ ಈಸ್ ಕರೆಕ್ಟ್ ಸ್ನೇಹಿತರೆ. ಅದಕ್ಕೆ ನೋಡಿರಿ, ಮುಲಾಮುಗಳು ಮತ್ತು ವ್ಯಾಸ್ಲಿನ್ ತಯಾರಿಕೆಯಲ್ಲಿ ಬಳಸ್ತಾರಾ? ಇಲ್ಲ, ಬಳಸೋದಿಲ್ಲ, ಅದು ತಪ್ಪು. ನೆಕ್ಸ್ಟ್, ಅಹಿತಕರವಾದಂತಹ ವಾಸನೆ ಹೊಂದಿರುವಂತಹ ಕಪ್ಪು ಮಂದ ದ್ರವ್ಯ, ಅದು ಕೂಡ ಏನಪ್ಪ ಅಂತಂದರೆ ತಪ್ಪಾದ ಒಂದು ಹೇಳಿಕೆಯಾಗಿದೆ ಸ್ನೇಹಿತರೆ. ಮುಂದಿನದು 3ನೇದು, ಮಾರ್ಜಕಗಳು ಮತ್ತು ಮಾನವ ನಿರ್ಮಿತವಾದಂತಹ ಎಳೆತಗಳ ಒಂದು ತಯಾರಿಕೆಗೆ ಬಳಸಲಾಗುತ್ತೆ ಅಂತ ಹೇಳಿದ್ದಾರೆ. ಅದು ಏನಪ್ಪ ಅಂತಂದರೆ ಸರಿಯಾದಂತಹ ಉತ್ತರ. ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂಥ ಉತ್ತರ ಎ ಆಗುತ್ತೆ ಸ್ನೇಹಿತರೆ. ನೋಡಿ, 2 ತಪ್ಪಾಗಿದೆ, 1 ಮಾತ್ರ ಸರಿಯಾಗಿದೆ. 17ನೇ ಪ್ರಶ್ನೆಗೆ ಉತ್ತರ ಎ ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ಕೆಳಗೆ ನೀಡಿರುವಂತಹ ಕೋಷ್ಟಕವನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಕೆಳಗೆ ನೀಡಿರುವಂತಹ ಕೋಷ್ಟಕವನ್ನು ಗಮನಿಸಿ, ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅದನ್ನು ಕ್ರಮವಾಗಿ ಬರೀರಿ ಅಂತ ಹೇಳಿದ್ದಾರೆ. ಸೂಚಕ ಎಕ್ಸ್, ವೈ ಮತ್ತು ಜಡ್ಗಳ ಕ್ರಮವಾಗಿ ಯಾವಿದಾವೆ ಅಂತೇಳಿ ಹೇಳಿದ್ದಾರೆ. ನೋಡಿರಿ, ಅದಕ್ಕೆ ಆನ್ಸರ್ ಸಿ ಈಸ್ ಕರೆಕ್ಟು. ದಾಸವಾಳದ ಹೂವಿನ ಸೂಚಕ, ಪೀನಾಪತ್ಲಿನ್ ಮತ್ತು ಅರಿಶಿಣದ ಸೂಚಕ, ಅವು ಸರಿಯಾದ ಒಂದು ಕ್ರಮದಲ್ಲಿರುವಂತಹ ಒಂದು ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವೆಂದು ನಂಬಲಾದಂತಹ ಅನಿಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆನ್ಸರ್ ನೋಡಿ ಸ್ನೇಹಿತರೆ, ಆನ್ಸರ್ ಈಸ್ ಎ ಸರಿಯಾದ ಆನ್ಸರ್. ಕಾರ್ಬನ್ ಡೈಆಕ್ಸೈಡ್ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಕಲೆರಹಿತ ಉಕ್ಕನ್ನು ತಯಾರಿಸಲು ಕಬ್ಬಿಣದೊಂದಿಗೆ ಬೆರೆಸುವಂತಹ ಲೋಹಗಳಂತಂದರೆ ಕ್ರೋಮಿಯಂ, ನಿಕ್ಕಲ್ ಮತ್ತು ಮ್ಯಾಂಗನೀಸ್ಗಳನ್ನು ಬಳಸ್ತಾರೆ ಸ್ನೇಹಿತರೆ. 20ನೇ ಪ್ರಶ್ನೆಗೆ ಉತ್ತರ ಬಿ ಈಸ್ ಕರೆಕ್ಟು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. 21ನೇ ಪ್ರಶ್ನೆ ಸ್ನೇಹಿತರೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿದ್ದಾರೆ. ಡಿ ಈಸ್ ಸರಿಯಾದ ಉತ್ತರ. 22ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವಂತಹ ಮೇಣದ ಬತ್ತಿಯ ಚಿತ್ರವನ್ನು ಗಮನಿಸಿ ಅಂತ ಹೇಳಿದ್ದಾರೆ. ನೋಡ್ರಿ, ಅದಕ್ಕೆ ಆನ್ಸರ್ ಬಿ ಈಸ್ ಕರೆಕ್ಟ್ ಆಗುತ್ತೆ. ಎಕ್ಸ್ ಅಕ್ಕಸಾಲಿಗರು ಚಿನ್ನ, ಬೆಳ್ಳಿಗಳನ್ನು ದ್ರವಿಸಲು ಬಳಸುವಂತಹ ವಲಯವಾಗಿದೆ ಸ್ನೇಹಿತರೆ. 23ನೇ ಪ್ರಶ್ನೆ ನೋಡ್ರಿ, 23ನೇ ಪ್ರಶ್ನೆಗೆ ಎ ಈಸ್ ಸರಿಯಾದ ಉತ್ತರ ಆಗುತ್ತೆ. ಒಂದು ಇಂಧನದ ಕ್ಯಾಲೋರಿ ಮೌಲ್ಯವು ಇಷ್ಟಾಗಿದೆ, ಅದು ಬಿಡುಗಡೆ ಆಗುವಂತಹ ಉಷ್ಣ ಎಷ್ಟು ಅಂತೇಳಿ ಹೇಳಿದ್ದಾರೆ. ಆನ್ಸರ್ ಎ ಈಸ್ ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ. 24ನೇ ಪ್ರಶ್ನೆ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಈ ರಕ್ತ ಕಣ ಹಿಮೋಗ್ಲೋಬಿನನ್ನು ಹೊಂದಿದೆ. ಯಾವ ರಕ್ತ ಕಣಗಳು ಹಿಮೋಗ್ಲೋಬಿನನ್ನು ಹೊಂದಿದೆ ಅಂತ ಹೇಳಿ ಕೇಳಿದರೆ ಸಿ ಈಸ್ ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ, ಕೆಂಪು ರಕ್ತ ಕಣಗಳು. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ, ಅದರಾಗೆ ಸರಿಯಾದ ಉತ್ತರ ಯಾವುದಂತೇಳಿ ಕೇಳಿದ್ದಾರೆ. ಡಿ ಈಸ್ ಸರಿಯಾದಂತಹ ಒಂದು ಜೋಡಿಯಾಗಿದೆ ಸ್ನೇಹಿತರೆ. ಡಿ ಅಂತಂದರೆ 3 ಮತ್ತು 4 ಐತಿಲ್ಲ, ಅದು ಸರಿಯಾದಂತಹ ಒಂದು ಜೋಡಿಯಾಗಿದೆ. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ ನೋಡ್ರಿ, ಈ ರೀತಿಯಾಗಿದೆ. ಅದರಾಗೆ ಸರಿಯಾದಂತಹ ಒಂದು ಪ್ರತಿಪಾದನೆ ಮತ್ತು ಸರಿಯಾದ ಉತ್ತರ ಯಾವುದಂತ ಹೇಳಿದ್ರೆ ಸಿ ಈಸ್ ಕರೆಕ್ಟು. ಎ ತಪ್ಪಾಗಿದೆ ಮತ್ತು ಆರ್ ಸರಿಯಾಗಿದೆ, ಅದಕ್ಕೆ ಆನ್ಸರ್. ನೆಕ್ಸ್ಟ್ 27ನೇ ಪ್ರಶ್ನೆ ಸ್ನೇಹಿತರೆ, ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡಲು ಅನುಸರಿಸುವಂಥ ವಿಧಾನ ಯಾವುದಂತ ಕೇಳಿದರೆ ಬೆಳೆ ಸರದಿ ಮತ್ತು ಕೊಯ್ಲುಗಳನ್ನು ಮಾಡೋದ್ರಿಂದ ಅದನ್ನು ನಾವು ಮಾಡ್ಬೋದು. ನೆಕ್ಸ್ಟ್ 28ನೇ ಪ್ರಶ್ನೆಗಳನ್ನು ಜೋಡಿಸಿ ಬರ್ರಿ ಅಂತ ಹೇಳಿದರೆ ಸರಿಯಾದ ಜೋಡಿಗಳನ್ನು ಆಯ್ಕೆ ಮಾಡಿ ಬರ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಎ ಈಸ್ ಕರೆಕ್ಟ್ ನೋಡಿ ಸ್ನೇಹಿತರೆ. 1ನೇದಕ್ಕೆ ಬಿ ರೈಟು, 2ನೇದಕ್ಕೆ ಸಿ ರೈಟು, 3ನೇದಕ್ಕೆ ಎ ರೈಟ್ ಆಗಿದೆ ಸ್ನೇಹಿತರೆ. ಅದು ಆಪ್ಷನ್ ಎ ರಲ್ಲಿ ಇದೆ, ಅದು ಸರಿಯಾದಂತಹ ಒಂದು ಉತ್ತರ. ಮುಂದಿನದು ನೋಡಿ, ತಾಯಿ ಒಬ್ಬಳು ಒಂದು ಧಾನ್ಯದ ಚೀಲಕ್ಕೆ ಒಣ ಬೇವಿನ ಎಲೆಗಳನ್ನು ಹಾಕುವಳು, ಇದಕ್ಕೆ ಕಾರಣ ಏನಂತ ಕೇಳಿದ್ದಾರೆ. ನೋಡ್ರಿ, ಅದೇನಪ್ಪ ಅಂತಂದ್ರೆ ಆನ್ಸರ್ ಡಿ, ಕೀಟದ ಪೀಡಿಯನ್ನು ತಡೆಯೋದಕ್ಕೋಸ್ಕರ ಅದನ್ನು ಬಳಕೆ ಮಾಡ್ತಾರೆ, ಆ ಥರ ಒಣಸಿ ಹಾಕ್ತಾರೆ. ಮತ್ತು 30ನೇ ಪ್ರಶ್ನೆಗೆ ಬಿ ಈಸ್ ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ, ಬಿ ಸರಿಯಾದಂತಹ ಒಂದು ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. 31ನೇ ಪ್ರಶ್ನೆ, ಪೆನ್ಸಿಲನ್ನು ಉತ್ಪಾದಿಸುವ ಜೀವಿ ಈ ಸೂಕ್ಷ್ಮಾಣುಗಳ ಗುಂಪಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಶಿಲೀಂಧ್ರಗಳು ಸ್ನೇಹಿತರೆ. 32ನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ, ಕೊಟ್ಟಿರುವಂತಹ
ಕೊಟ್ಟಿರುವ ವಾಕ್ಯಗಳನ್ನು ಓದಿರಿ. ಅದ್ರಾಗ ಸರಿಯಾದ ವಾಕ್ಯಗಳು ಯಾವುದಂತ ಕೇಳಿದರೆ ಆನ್ಸರ್ ಪಿ ಮತ್ತು ಆರ್ ಸರಿಯಾದ ಒಂದು ಹೇಳಿಕೆಗಳಾಗಿವೆ ಸ್ನೇಹಿತರೆ. 33ನೇ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ನೋಡಿ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಏನು ಮಾಡಬೇಕು ಅಂತಂದರೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಹಾಕಬೇಕು ಅಂತ ಹೇಳಿದ್ದಾರೆ. ಎಕ್ಸ್ ಮತ್ತು ವೈ ಸರಿಯಾದ ಒಂದು ಆಯ್ಕೆಯಾಗಿದೆ 33ನೇ ಪ್ರಶ್ನೆಗೆ. ಆನ್ಸರ್ ಬಿ ಇಸ್ ರೈಟ್ ಆದಂತಹ ಒಂದು ಉತ್ತರ. ನೆಕ್ಸ್ಟ್ 34ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವಂತಹ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೊಟ್ಟಿರುವಂತಹ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಬ್ಯಾಕ್ಟೀರಿಯಾ, ಸಿಟ್ರಸ್, ಕ್ಯಾಂಕ್ರಿನ್ ಅಂತ ಹೇಳಿ ಅದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ, ವೈರಸ್. ನೆಕ್ಸ್ಟ್ ಇದನ್ನು ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಬಿ ಸರಿಯಾದಂತಹ ಒಂದು ಆನ್ಸರ್ ಸ್ನೇಹಿತರೆ. ಇದಕ್ಕೆ ಹೊಂದಾಣಿಕೆ ಮಾಡಿ ನೀವು ಜೋಡಿಸಿ ಬರಿಬೋದು. ನೆಕ್ಸ್ಟ್ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಸ್ನೇಹಿತರೆ ಈ ರೀತಿಯಾಗಿವೆ. 36ನೇ ಪ್ರಶ್ನೆ, ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಪಡೆಯುವಂಥದ್ದು ಯಾವುದಂತೇಳಿ ಕೇಳಿದ್ದಾರೆ. ಆನ್ಸರ್ ಎ ಸರಿಯಾದ ಉತ್ತರ, ಪಂಚಾಯತ್ ರಾಜ್ ವ್ಯವಸ್ಥೆ ಸ್ನೇಹಿತರೆ. 37ನೇ ಪ್ರಶ್ನೆ ಈ ರೀತಿಯಾಗಿದೆ. ಗೃಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವಂತಹ ದಿವಿಟಿಗೆಗಳು ಅಂತ ಹೇಳಿದವರು ಯಾರಂತ ಕೇಳಿದರೆ ಮಹಾತ್ಮ ಗಾಂಧೀಜಿಯವರು ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಈ ಚಿತ್ರದಲ್ಲಿರುವಂತಹ ಸ್ಮಾರಕವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಈ ಚಿತ್ರದಲ್ಲಿರುವಂಥ ಸ್ಮಾರಕ ಜಿಗುರಟ್ಗಳು ಸ್ನೇಹಿತರೆ. 39ನೇ ಪ್ರಶ್ನೆ ಸ್ನೇಹಿತರೆ. 39ನೇ ಪ್ರಶ್ನೆಗೆ ಡಿ ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ 40ನೇ ಪ್ರಶ್ನೆ ಈ ರೀತಿಯಾಗಿದೆ. 40ನೇ ಪ್ರಶ್ನೆಗೆ ಉತ್ತರ ಎ ಕರೆಕ್ಟ್ ಆದಂತಹ ಒಂದು ಉತ್ತರ ಸ್ನೇಹಿತರೆ. ನೋಹೋವ ಅವರ ಭಾಷೆಯಾಗಿರಲಿಲ್ಲ, ಅದು ಭಾಷೆಯಾಗಿತ್ತಂತ ಹೇಳಿರಲ್ಲ, ಅದು ಭಾಷೆ ಆಗಿಲ್ಲ, ಅದಕ್ಕೆ ಎ ಸರಿಯಾದಂಥ ಉತ್ತರ ಸ್ನೇಹಿತರೆ. 41ನೇ ಪ್ರಶ್ನೆ, ಇವುಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳಂತ ಹೇಳಿದ್ದಾರೆ ಸ್ನೇಹಿತರೆ. ಆಧಾರ ಸ್ತಂಭಗಳು ಯಾವುವು ಅಂತಂದರೆ ದರ್ಶಕಗಳು ಅವರ ಒಂದು ಆಧಾರ ಸ್ತಂಭಗಳಾಗಿವೆ ಸ್ನೇಹಿತರೆ. ನೆಕ್ಸ್ಟ್ 42ನೇ ಪ್ರಶ್ನೆ ಈ ರೀತಿಯಾಗಿದೆ. ಜೈನ ಧರ್ಮಕ್ಕೆ ಸೇರಿದಂತಹ ಕನ್ನಡದ ಕವಿಗಳ ಸರಿಯಾದ ಗುಂಪನ್ನು ಹೇಳಿ ಅಂತ ಹೇಳಿದ್ದಾರೆ. ಅದು ಸರಿಯಾದ ಗುಂಪು ರನ್ನ, ಪೊನ್ನ, ಪಂಪ, ಜನ್ನ ಸರಿಯಾದಂತಹ ಒಂದು ಉತ್ತರವಾಗುತ್ತೆ ಸ್ನೇಹಿತರೆ. ಅದು ಒಂದು ಸರಿಯಾದಂತಹ ಉತ್ತರ. ಅದೇ ರೀತಿಯಾಗಿ 43ನೇ ಪ್ರಶ್ನೆಗೆ ಡಿ ಸರಿಯಾದಂಥ ಉತ್ತರ ಸ್ನೇಹಿತರೆ. 44ನೇ ಪ್ರಶ್ನೆ ಅದಕ್ಕೆ ಎ ಸರಿಯಾದಂತಹ ಒಂದು ಉತ್ತರವಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 45ನೇ ಪ್ರಶ್ನೆ ನೋಡಿ. ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮಡೆಗೆ ಹರಿದು ಬರಲಿ ಅಂತ ಹೇಳುವಂತಹ ಯಾವ ಒಂದು ಧರ್ಮದ ಮೂಲಾಂಶ ಅಂತಂದರೆ ಸನಾತನ ಧರ್ಮದ ಸ್ನೇಹಿತರೆ. ಇಲ್ಲಿವರೆಗೆ ಇತಿಹಾಸದ ಪ್ರಶ್ನೆಗಳು ನೋಡಿದ್ವಿ. ನೆಕ್ಸ್ಟ್ ಭೂಗೋಳಶಾಸ್ತ್ರ. 46ನೇ ಪ್ರಶ್ನೆಗೆ ಎ ಸರಿಯಾದಂಥ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ 47ನೇ ಪ್ರಶ್ನೆ ನೋಡಿ. ಪ್ರಪಂಚದ ಭೂಪಟದಲ್ಲಿ ಎಳೆಯಿರುವಂತಹ ಪ್ರಧಾನ ರೇಖಾಂಶ ಯಾವುದಂತಂದರೆ 0 ಡಿಗ್ರಿ ಗ್ರೀನ್ವಿಚ್ ಪ್ರಧಾನ ರೇಖಾಂಶ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 48ನೇ ಪ್ರಶ್ನೆಗೆ ಉತ್ತರ ಎ ಇಸ್ ಕರೆಕ್ಟ್ ಆದಂಥ ಉತ್ತರ ಸ್ನೇಹಿತರೆ. 49ನೇ ಪ್ರಶ್ನೆ ಸ್ನೇಹಿತರೆ. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ಆಗುವಂತಹ ಕಣಶಿಲೆಗಳು ಯಾವುವು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಕಲ್ಲುಪ್ಪು ಮತ್ತು ಜಿಪ್ಸಮ್ ಸರಿಯಾದಂತಹ ಒಂದು ಉತ್ತರ. 50ನೇ ಪ್ರಶ್ನೆ. ಅಂಟಾರ್ಟಿಕಾ ಖಂಡವು ಈ ಮಹಾಸಾಗರಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಆನ್ಸರ್ ಸಿ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ಮತ್ತು ಅಂಟಾರ್ಟಿಕಾ ಮಹಾಸಾಗರ ಸರಿಯಾದಂಥ ಉತ್ತರ ಸ್ನೇಹಿತರೆ. ನೋಡ್ರಿ 51ನೇ ಪ್ರಶ್ನೆ. ಆಸ್ಟ್ರೇಲಿಯಾ ಭೂಪಟದಲ್ಲಿ ಎಳೆಯಲಾಗಿರುವಂಥ ಎಕ್ಸ್ ಮತ್ತು ವಾಯ್ ಗೆರೆಗಳು ಪ್ರತಿನಿಧಿಸುವುದು ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಆನ್ಸರ್ ಇಸ್ ಬಿ ಸರಿಯಾದಂತಹ ಉತ್ತರ ಸ್ನೇಹಿತರೆ. 52ನೇ ಪ್ರಶ್ನೆ ಸ್ನೇಹಿತರೆ ಈ ರೀತಿಯಾಗಿದೆ. ಆಕಾಶ ಎತ್ತರದಿಂದ ಆರೋಹಣ ಕ್ರಮದಲ್ಲಿ ವಾಯುಮಂಡಲದ ವಲಯಗಳನ್ನು ಜೋಡಿಸುವ ಸರಿಯಾದ ಗುಂಪು ಅಂತ ಹೇಳಿದ್ದಾರೆ. ಎ ಇಸ್ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. 53ನೇ ಪ್ರಶ್ನೆ ಸ್ನೇಹಿತರೆ ಈ ರೀತಿಯಾಗಿದೆ. ಸರಿಯಾದಂತಹ ಇದಕ್ಕೆ ಸಂಬಂಧಿಸಿದ ದೇಶಗಳಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಬೇಕಂತ ಹೇಳಿದರೆ ಅದಕ್ಕೆ ಆನ್ಸರ್ ಎ ಇಸ್ ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ. ಇಲ್ಲಿವರೆಗೆ ನಾನು 53 ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಮುಂದಿನ ಒಂದು ತರಗತಿಯಲ್ಲಿ ನಾನು ಮುಂದಿನ ಪ್ರಶ್ನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಸೀಮಾರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ತಪ್ಪುಗಳಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.